ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಎಲ್ ಪಿ ಪಿ ಫಾರ್ಮುಲೇಷನ್ ಪ್ರಮಾಣ ಅಂದ್ರೆ ಎಲ್ ಪಿ ಪಿ ಫಾರ್ಮುಲೇಷನ್ ಯಾವ ರೀತಿ ಸಾಲ್ವ್ ಮಾಡೋದು ಪ್ರಾಬ್ಲಮ್ನ ಇವತ್ತು ನೋಡೋಣ ಫ್ರೆಂಡ್ಸ್. ಫಸ್ಟ್ ಅದು ಮಾಡಲ್ಸ್ ಅಂದ್ರೆ ಯಾವ ತರ ಸ್ಟೆಪ್ ಅಂದ್ರೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟೆಪ್ ಬೇಕು, ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಫಸ್ಟ್ ಮಾಡಲ್ಸ್ ಗೊತ್ತಿರ್ಬೇಕು ಅಂದ್ರೆ ಸ್ಟೆಪ್ ಗೊತ್ತಿರೋ ತಾನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಫಸ್ಟ್ ಡಿಸಿಷನ್ ವೇರಿಯಬಲ್, ಅಬ್ಜೆಕ್ಟಿವ್ ಫಂಕ್ಷನ್ಸ್ ಆಫ್ ಕೋಎಫಿಷಿಯಂಟ್, ಅಬ್ಜೆಕ್ಟಿವ್ ಫಂಕ್ಷನ್ಸ್, make a technological coefficient to make a resource availability, set of constraints, non-negative constraint. ಫಸ್ಟ್ ಡಿಸಿಷನ್ ವೇರಿಯಬಲ್ಸ್ ಅಂದ್ರೆ ಇದು ನಾವು ತೆಗೆದುಕೊಳ್ಳುವ ನಿರ್ಧಾರ ಸೂಚಿಸುತ್ತದೆ. ಅಂದ್ರೆ ನಾವು ಏನ್ ತೆಗೆದುಕೊಳ್ತೀವೋ ಅದು ನಿರ್ಧಾರ ಸೂಚಿಸುತ್ತೆ. ಅಂದ್ರೆ ಉದಾಹರಣೆ ಎಕ್ಸ್ ವೈ, ಎಕ್ಸ್ ಏನಿದೆ ವೈ ಏನಿದೆ ನಿರ್ಧಾರ ಅಂತ ಸೂಚಿಸುತ್ತೆ. ಅಬ್ಜೆಕ್ಟಿವ್ ಫಂಕ್ಷನ್ಸ್ ಅಂದ್ರೆ ಇಲ್ಲಿ ಏನಿಲ್ಲ, ಲಾಭ ತೋರಿಸುತ್ತೆ. ಅಂದ್ರೆ ಎಕ್ಸ್ ಅಮೌಂಟ್ ಎಷ್ಟಿದೆ, ವೈ ಅಮೌಂಟ್ ಇದೆ. ಅಂದ್ರೆ ಉದಾಹರಣೆ ಎಕ್ಸ್ 50 ರೂಪಾಯಿ ಇದೆ, ವೈ ಇಸ್ ಈಕ್ವಲ್ ಟು 40 ರೂಪೀಸ್ ಇದೆ. ಆ ತರ ಕೋಎಫಿಷಿಯಂಟ್ ಅಮೌಂಟ್ ತೋರಿಸುತ್ತೆ. ಅಬ್ಜೆಕ್ಟಿವ್ ಫಂಕ್ಷನ್ಸ್ ಅಲ್ಲಿ ಇದೇನಿಲ್ಲ, ಇಲ್ಲಿ ಪ್ರಾಫಿಟ್ ನ ಜಾಸ್ತಿ ಮಾಡುತ್ತೆ, ಲಾಭನ ಕಡಿಮೆ ಮಾಡುತ್ತೆ. ಅಂದ್ರೆ ಇದೇ ಮೇನ್ ಇದರಲ್ಲಿ, ಅಂದ್ರೆ ಪ್ರಾಫಿಟ್ ಜಾಸ್ತಿ ಮಾಡೋದು, ಲಾಭನ ಕಡಿಮೆ ಮಾಡೋದು. ನೆಕ್ಸ್ಟ್ ಟೆಕ್ನಾಲಜಿಕಲ್ ಕೋಎಫಿಷಿಯಂಟ್. ಟೆಕ್ನಾಲಜಿಕಲ್ ಕೋಎಫಿಷಿಯಂಟ್ ಅಂದ್ರೆ ಒಂದು ಉತ್ಪನ್ನವನ್ನು ತಯಾರಿಸಲು ಎಷ್ಟು ಪ್ರಮಾಣ ಸಂಪನ್ಮೂಲ ಬೇಕು ಎಂಬುದು. ಇಂಥ ಉತ್ಪನ್ನ ಎಷ್ಟು ಟೈಮಲ್ಲಿ ನೀನು ಮಾಡ್ತೀಯ ಅಂತಂದು ಕೆಲಸ ಮಾಡ್ತೀಯ ಅಂತಂದು. ನೆಕ್ಸ್ಟ್ ರಿಸೋರ್ಸ್ ಅವೈಲಬಿಲಿಟಿ. ರಿಸೋರ್ಸ್ ಅವೈಲಬಿಲಿಟಿ ಅಂದ್ರೆ ನಿಮ್ಮ ಬಳಿ ಇರುವ ಒಟ್ಟು ಸಂಪನ್ಮೂಲಗಳ ಪ್ರಮಾಣ. ಅಂದ್ರೆ ಇಂಥಕ್ಕೊಂದು ಸಂಪನ್ಮೂಲ ಅಂದ್ರೆ ಏನಾರ ಮಿಷಿನ್, ಏನಾರ ಒಂದು ಇದೆ ಸಂಪನ್ಮೂಲ ಅಂದ್ರೆ ಯಂತ್ರ, ಆಮೇಲೆ ಕಚ್ಚಾ ವಸ್ತು ಏನಾರ ಇದೆ ಆ ತರ. ನೆಕ್ಸ್ಟ್ ಸೆಟ್ ಆಫ್ ಕಂಟ್ರೀಸ್. ಇಂಥಕ್ಕೊಂದು ರಿಸೋರ್ಸ್ ಇದೆಯಲ್ಲ, ಈಗ ರಿಸೋರ್ಸ್ ಅವೈಲಬಿಲಿಟಿ ಅಂದ್ರೆ ರಿಸೋರ್ಸ್ ಇದೆ, ಅದನ್ನ ಇಷ್ಟು ಪ್ರಮಾಣದಲ್ಲಿ ನೀವು ಪ್ರಾಫಿಟ್ ಮಾಡಕ, ಅದಕ್ಕಿಂತ ಜಾಸ್ತಿ ನೀನು ಸೆಟ್ ಆಫ್ ಕಂಟ್ರೀಸ್ ಮಾಡಕ್ಕಾಗಲ್ಲ, ಅಂದ್ರೆ ಜಾಸ್ತಿ ಲಾಭ ಮಾಡಕ್ಕಾಗಲ್ಲ. ನಾನ್ ನೆಗೆಟಿವ್ ಕಂಟ್ರೀಸ್. ನಾನ್ ನೆಗೆಟಿವ್ ಕಂಟ್ರೀಸ್ ಅಂದ್ರೆ ಇಲ್ಲಿ ಎಕ್ಸ್ ಅಂಡ್ ವೈ ಅಂದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು 0 ಆಗಿರ್ತದೆ. ಯಾಕಂದ್ರೆ ಇಲ್ಲಿ ಶೂನ್ಯ ಅಂದ್ರೆ ಇಲ್ಲಿ ನೆಗೆಟಿವ್ ಋಣಾತ್ಮಕ ಬರಲ್ಲ, ನೆಗೆಟಿವ್ ಬರಲ್ಲ, ಇಲ್ಲಿ ಜಾಸ್ತಿ ಬರುತ್ತೆ ಲಾಭ. ಅಂದ್ರೆ ಶೂನ್ಯ ಅಥವಾ ಶೂನ್ಯಕ್ಕಿಂತ ಜಾಸ್ತಿ ಲಾಭ ಇರ್ಬೇಕು. ನೆಕ್ಸ್ಟ್ ಕ್ವಶನ್, ಈ ಕಂಪನಿ ಅಂದ್ರೆ ಈ ಕಂಪನಿ ಮ್ಯಾನುಫ್ಯಾಕ್ಚರ್ 2 ಟೈಪ್ಸ್ ಆಫ್ ಪ್ರಾಡಕ್ಟ್, A1 and A2. ಇಲ್ಲಿ 2 ಟೈಪ್ ಪ್ರಾಡಕ್ಟ್ಸ್ ಇದೆ, ಒಂದು A1 ಇನ್ನೊಂದು A2. Each product uses milling and drilling machine. Each product uses drilling and milling machine. The process time per unit A1 machine milling is 10 hours. ಅಂದ್ರೆ A1 machine process ಆಗುತ್ತೆ ಎಷ್ಟು 10 ಅವರ್ ಕೆಲಸ ಮಾಡುತ್ತೆ. ಡ್ರಿಲ್ಲಿಂಗ್ ಮಿಷಿನ್ 8 ಅವರ್ಸ್ ವರ್ಕ್ ಆಗುತ್ತೆ. ಅದಕ್ಕೆ ದ ಪ್ರೊಸೆಸಿಂಗ್ ಟೈಮ್ ಪರ್ ಯೂನಿಟ್, ಇಲ್ಲಿ ಟೈಮ್ ಪರ್ ಯೂನಿಟ್ A2 ಎಷ್ಟು 15 ಅವರ್ಸ್ ವರ್ಕ್ ಮಾಡುತ್ತೆ. ಅದಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ನಂಬರ್ಸ್ ಆಫ್ ಅವರ್ಸ್ ಅಂಡ್ ಆನ್ ಡ್ರಿಲ್ಲಿಂಗ್ ಮಿಷಿನ್ ಇಸ್ 10 ಅವರ್ಸ್ ವರ್ಕ್ ಮಾಡುತ್ತೆ. ಮೀನಿಂಗ್ ಅಂದ್ರೆ ಇದು 15 ಅವರ್ಸ್ ಕೆಲಸ ಮಾಡುತ್ತೆ, 10 ಅವರ್ಸ್ ಕೆಲಸ ಮಾಡುತ್ತೆ. ದ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಅವರ್ಸ್ ಅವೈಲಬಲ್ ಪರ್ ವೀಕ್ ಆನ್ ದ ಮಿಲ್ಲಿಂಗ್ ಅಂಡ್ ಡ್ರಿಲ್ಲಿಂಗ್ ಮಿಷಿನ್ 80 ಅವರ್ಸ್ ಅಂಡ್ 60 ಅವರ್ಸ್. ಅಂದ್ರೆ ಇಲ್ಲಿ ಪರ್ ವೀಕ್ ಅಂತ ಕೊಟ್ಟ, ಪರ್ ವೀಕ್ ಅಲ್ಲಿ 80 ಅವರ್ಸ್ ಮತ್ತು 60 ಅವರ್ಸ್ ಮಾತ್ರ ವರ್ಕ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಲ್ಲ. ಆಲ್ಸೋ ಪ್ರಾಫಿಟ್ ಪರ್ ಯೂನಿಟ್ ಸೆಲ್ಲಿಂಗ್ A1 and A2 ಅಂದ್ರೆ A1 A2 is for 25 rupees or 30 rupees ಮಾತ್ರ ಇದು ಅರ್ನ್ ಮಾಡುತ್ತೆ ಅಷ್ಟೇ. ರೆಸ್ಪೆಕ್ಟಿವ್ಲಿ ಫಾರ್ಮುಲೇಟ್ LPP model. Determine the production value of each product such that the total profit is maximized ಅಂತ ಕೊಟ್ಟಾರೆ. ಅಂದ್ರೆ LPP ಫಾರ್ಮುಲೇಷನ್ ಸಾಲ್ವ್ ಮಾಡಬೇಕು. ಫಸ್ಟ್ ಡೀಟೇಲ್ಸ್ ಆಫ್ ಪ್ರಾಡಕ್ಟ್. ಡೀಟೇಲ್ಸ್ ಆಫ್ ಫಸ್ಟ್ ಏನೆಲ್ಲ ಮಿಷಿನ್ ಬರ್ಕೊಬೇಕು. ಪ್ರಾಡಕ್ಟ್ A2 A1 A2 ಅಂತ ಬರ್ಬೇಕು. ಆಮೇಲೆ ಅವರ್ಸ್ ಎಷ್ಟು ಅವರ್ಸ್ ಅಂತ ಬರ್ಕೊತೀರ. ಒಂದಿದೆ ಇಲ್ಲಿ ಮಿಷಿನ್ ಅಲ್ಲಿ ಯಾವ ಕೊಟ್ಟಿರೋ, ಒಂದು ಮಿಲ್ಲಿಂಗ್ ಮಿಷಿನ್, ಇನ್ನೊಂದು ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಬರ್ಕೊತೀವಿ. ಇದಕ್ಕೆ ಪ್ರಾಫಿಟ್ ಬರ್ಕೊಂತೀವಿ. ಪ್ರಾಫಿಟ್ ಒಂದಲ್ಲಿ ಮಿಲ್ಲಿಂಗ್ ಮಿಷಿನ್ 10 ಅವರ್ಸ್ ಕೆಲಸ ಮಾಡುತ್ತೆ ಮತ್ತೆ 15 ಅವರ್ಸ್ ಕೆಲಸ ಮಾಡುತ್ತೆ. ಡ್ರಿಲ್ಲಿಂಗ್ ಮಿಷಿನ್ಸ್ 8 ಅವರ್ಸ್ ಕೆಲಸ ಮಾಡುತ್ತೆ, 10 ಅವರ್ಸ್ ಕೆಲಸ ಮಾಡುತ್ತೆ. ಇದು ಅವರ್ಸ್ ಇಷ್ಟು. ಅಂದ್ರೆ ಮಿಲ್ಲಿಂಗ್ ಮಿಷಿನ್ 80 ಅವರ್ಸ್ ಪರ್ ವೀಕ್ ಅಷ್ಟೇ ಕೆಲಸ ಮಾಡುತ್ತೆ. ಈ ಡ್ರಿಲ್ಲಿಂಗ್ ಮಿಷಿನ್ 60 ಅವರ್ಸ್ ಕೆಲಸ ಮಾಡುತ್ತೆ. ಪ್ರಾಫಿಟ್ ಇದೆ 25 ರೂಪೀಸ್ 35 ರೂಪೀಸ್ ಇಷ್ಟು ಬರೋ ಮುಗಿತು.
let x1 and x2 be the production volumes of product A1 and A2 respectively. ಇಲ್ಲಿ ಅಂದ್ರೆ ಏನದೆ x1 and x2 ನ x1 and x2 ಏನು A1 ಅಂದ್ರೆ x1 and x2 ಅಂದ್ರೆ A1 and A2 ಗೆ ಸಮ ಅಂತ ಅಂದ್ರೆ A1 A2 ನ x1 x2 ಅಂತ ಬರ್ತದೆ. ಈ 25x1 ಪ್ಲಸ್ 35x2 ಅಂತ ಬರ್ತಾರೆ. ಇಲ್ಲಿ ಪ್ರಾಫಿಟ್ ಇದು ನೋಡಿ 25x1 ಇದನ್ನ x1 A1 ನ x1 ಅಂತ ತಗೊಂಡ್ರೆ 35 ನ x2 ಅಂತ ತಗೊಂಡ್ರೆ ಇಲ್ಲಿ 10 ಅದನ್ನೇ ಸೇಮ್ ಇಟ್ಟಿದೆ. ಫಸ್ಟ್ ಪ್ರಾಫಿಟ್ ತಗೊಂಡ್ರೆ ನೆಕ್ಸ್ಟ್ 10x1 ಅಂದ್ರೆ A1 ನ x1 ಪ್ಲಸ್ 15x2 x2 ತಗೊಂಡ್ರೆ ಅಂದ್ರೆ ಇಲ್ಲಿ ಪ್ರಾಡಕ್ಟ್ A2 ನ x2 ಅಂತ is equal to 8 ಇಲ್ಲಿ ಇದೆ ನೋಡಿ. ಈ 8 ಸೇಮ್ ಆಸ್ ಇಟ್ ಇಸ್ 8x1 8x1 10x2 is equal to 60 ನೋಡಿ ರೇಟನ್ನು ಲೋಯರ್ ತಗೊಂಬಿಟ್ಟೆ ಯಾವತ್ತು, ಯಾಕಂದ್ರೆ 60ಕ್ಕಿಂತ ವರ್ಕ್ ಕಮ್ಮಿ ಮಾಡುತ್ತೆ ಅಷ್ಟೇ, ಅದಕ್ಕಿಂತ ಕಮ್ಮಿ ಇದಕ್ಕಿಂತ ಜಾಸ್ತಿ, ಅದಕ್ಕೆ ಲೋ ಚಿಹ್ನೆ ತಗೊಂಡಿವಿ. ನೆಕ್ಸ್ಟ್ x1 and x2 is equal to 7 ಅಂದ್ರೆ ನಾವು ನಾನ್ ನೆಗೆಟಿವ್ ಮಾಡಲ್ಸ್ ಅಲ್ಲಿ ಹೇಳಿದ್ನಲ್ಲ x1 ಒಂದು x2 ಯಾವತ್ತು 0ಕ್ಕಿಂತ ಜಾಸ್ತಿ ಇರುತ್ತೆ, ಅದಕ್ಕಿಂತ ಕಮ್ಮಿ ಇರುತ್ತೆ. ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.